ಎಲ್ರಿಗೂ ನಮಸ್ಕಾರ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ. ಹಣ ಬಂದಿದೆ. ತುಂಬ ಜನರಿಗೆ ಗೊತ್ತಿಲ್ಲ. ನಾನು ನಿಮಗೆ ರಿಯಾಲಿಟಿಯಲ್ಲಿ ತಿಳಿಸ್ಕೊಡ್ತೀನಿ ಏನು ಆಗ್ತಾಯಿದೆ ಇಲ್ಲಿ ಸರ್ಕಾರದಲ್ಲಿ, ಏನು ಮಾಡ್ತಾ ಇದ್ದಾರೆ, ಅಥವಾ ಹಣ ಬಂದಿಲ್ವೋ, ಹಣ ಬಂದಿದೆ, ಏನು ಕತೆ ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಕೂಡ ನನಗೆ ರಿಯಾಲಿಟಿಯಾಗಿ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ನಮಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು. ನಾನು ಫಸ್ಟ್ ಆಫ್ ಆಲ್ ಏನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಪಟನ್ನು ಮಾಡಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಫಸ್ಟ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಯೋಜನೆ, ಹೌದಲ್ವ ಹೇಳಿ? ಇದು ರೈತರಿಗೆ ಸಂಬಂಧಪಟ್ಟಿರುವಂಥ ಒಂದು ಯೋಜನೆ. ಹಾಗಾಗಿ ಏನೋ ಭಾರಿ ತಲೆ ಕೆಡಿಸ್ಕೊಂಡು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಏನು ಬೇಡ. ಆರಾಮ್ಸೆ ಒಂದು ಬಾರಿ ಥಿಂಕ್ ಮಾಡಿ ಏನು ಆಗ್ತಾ ಇದೆ, ಏನು ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಥಿಂಕ್ ಮಾಡ್ಕೊಳ್ಳಿ. ಅಂದರೆ ನೀವು ತಪ್ಪು ಮಾಡ್ತಾ ಇದ್ದೀರಂತಲ್ಲ, ತುಂಬ ಜನ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ತಾ ಇಲ್ಲ. ಆ್ಯಂಡ್ ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ. ಅದನ್ನೆಲ್ಲ ಸರಿ ಮಾಡಿಕೊಂಡ್ರೆ ಆರಾಮ್ಸೆ ನೀವು ಒಂದು ಒಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಗೆ ಹೆಂಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ, ನೋಡಿ ಕಮೆಂಟ್ ಮಾಡಿ, ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿ. ಆದರೆ ನಾನು ಹೇಳುವಂಥದ್ದು ನಿಮ್ಮ ಅನಿಸಿಕೆಯನ್ನು ನೀವು, ಅಂದರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ. ಆದರೆ ನಾನು ಹೇಳುವಂಥದ್ದು ಏನಂತಂದರೆ ನಿಮ್ಮ ಅಕೌಂಟಿಗೆ ಹಣ ಬಂದಿದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ. ಆ್ಯಂಡ್ ತುಂಬ ಜನರಿಗೆ ಹಣ ಬಂದಿದೆ, ಆ್ಯಂಡ್ ತುಂಬ ಜನರಿಗೆ ಹಣ ಬಂದಿಲ್ಲ. ಹಾಗೆ ನಾನು ಹೇಳುವಂಥದ್ದು, ತುಂಬ ಜನ ಕಮೆಂಟ್ ಮಾಡ್ತಾರೆ, ಸರ್ ಹಣ ಬಂದಿದೆ ಸರ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ತುಂಬ ಜನ ಕಮೆಂಟ್ ಮಾಡಲ್ಲ. ಮತ್ತು ತುಂಬ ಜನ ಕಮೆಂಟ್ ಮಾಡ್ತಾರೆ, ಏನು ಸರ್ ಇದು ಸರ್ಕಾರ ನಯಾ ಪೈಸೆ ಕೂಡ ಹಣ ಹಾಕಲ್ಲ, ನೀವು ಹೇಳ್ತೀರಾ ಹಣ ಬಂದಿದೆ ಹಾಗೆ ಹಿಂಗೆ ಅಂತ, ಈ ರೀತಿಯೂ ಕಮೆಂಟ್ ಮಾಡ್ತಾರೆ. ಹಾಗಾಗಿ ನಾನು ಹೇಳುವಂಥದ್ದು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ದಯವಿಟ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ನಿಮ್ಗೆ ಹೆಂಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಈಗ ಒಂದಿಷ್ಟು ಜಿಲ್ಲೆಗಳ ಹೆಸರು ನಾನು ನಿಮ್ಗೆ ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳು ಆಗಿರಬಹುದು ಅಥವಾ ಆಗಿಲ್ಲದೇನೂ ಇರಬಹುದು. ನೋಡಿ ಒಂದು ಬಾರಿ ನಿಮ್ಮ ಜಿಲ್ಲೆಗಳಾಗಿರಬಹುದು. ಫಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಕೋಲಾರ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಹಾಸನ, ಪ್ರತಿಯೊಂದು ಜಿಲ್ಲೆಗೂ ಹಣ ಬರ್ತಾ ಇದೆ. ತುಂಬ ಜನರಿಗೆ ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಜಿಲ್ಲೆಗೂ ಹಣ ಬರ್ತಾ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಜಿಲ್ಲೆಗೂ ಹಣ ಬರ್ತಾ ಇದೆ. ಲಿಟ್ರಲಿ ಪ್ರತಿಯೊಂದು ಜಿಲ್ಲೆಗೂ ಹಣ ಬರ್ತಾ ಇದೆ. ತುಂಬ ಜನ ಇದೊಂದು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ. ಏನಂತಂದರೆ ಹಣ ಬಂದಿಲ್ಲ ಸರ್, ಹಣ ಜಮೆ ಆಗಿಲ್ಲ ಸರ್, ಹಾಗೆ ಹಿಂಗೆ ಅಂತ. ನಾನು ಹೇಳುವಂಥದ್ದು, ಹಣ ಜಮೆ ಆಗಿಲ್ಲ ಅಂತಂದರೆ ತಲೆ ಯಾಕೆ ಕೆಡಿಸ್ಕೊಳ್ತೀರಾ ಅಂತ ಕೇಳುವಂಥದ್ದು. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಟೆನ್ಷನ್ ಆಗುವಂಥದ್ದು ಯಾಕೆ? ನಾವು ಒಂದು ಬಾರಿ ಥಿಂಕ್ ಮಾಡೋಣ, ಏನು ಆಗ್ತಾ ಇದೆ, ಯಾಕೆ ಇಲ್ಲಿ ಹಣ ಬರ್ತಾ ಇಲ್ಲ, ನಾವೇನು ತಪ್ಪು ಮಾಡಿದ್ದೀವಿ ಅನ್ನುವಂಥದ್ದನ್ನು ಒಂದು ಬಾರಿ ಯೋಚನೆ ಮಾಡಬೇಕಾಗ್ತದೆ, ಹೌದಲ್ವ ಹೇಳಿ? ಇದು ಥಿಂಕ್ ಮಾಡಬೇಕು. ಎಸ್ ಹೌದು, ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ನಾವು ಇಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ಥಿಂಕ್ ಮಾಡಿದ್ರೆ ಆರಾಮ್ಸೆ ನಾವು ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ನಿಮ್ಗೆ ಹೆಂಗೆ ಅನಿಸ್ತೋ ನನಗೆ ಗೊತ್ತಿಲ್ಲ, ಆದರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆರಾಮ್ಸೆ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಎಲ್ಲರೂ ಕೂಡ ಪಡೆದುಕೊಳ್ಬಹುದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾರೆ, ಸರ್ ನಮ್ಗೆ ಹಣ ಬಂದಿಲ್ಲ. ಹಣ ಬಂದಿದೆ, ಡೆಫಿನೆಟ್ಲಿ ಜಮೆ ಆಗಿದೆ. ಇದು ರಿಯಲ್ ನಾನು ಹೇಳ್ತಾ ಇರುವಂಥದ್ದು. ನಿಮ್ಗೆ ನೀವು ಹೆಂಗೆ ತಗೊಳ್ತೀರ ಅನ್ನುವಂಥ ನನಗೆ ಗೊತ್ತಿಲ್ಲ. ಆದರೆ ಐ ಥಿಂಕ್ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ನಾನು ಹೇಳಿದೆ. ಆದರೆ ನನಗೆ ಇನ್ನೊಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಿಗೆ 100% ಕನ್ಫರ್ಮ್ ಆಗಿ ಸರ್ಕಾರ ಇಲ್ಲಿ ನಮಗೆ ಒಂದಿಷ್ಟು ಲಿಸ್ಟನ್ನು ಕೊಟ್ಟಿರುವಂಥದ್ದು. ಇದು 100% ಸರ್ಕಾರ ಹಣ ಹಾಕ್ತಾ ಇದೆ ಸ್ನೇಹಿತರೆ. ಆ ಜಿಲ್ಲೆಗಳು ಯಾವ್ಯಾವುದು ಕಂಪ್ಲೀಟ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಕೋಲಾರ, ಬಳ್ಳಾರಿ, ಚಿತ್ರದುರ್ಗ, ಹಾಸನ, ರಾಮನಗರ, ಅದಾದಮೇಲೆ ನಿಮಗೆ ಅಲ್ಲಿ ಉಡುಪಿ, ಅದಾದಮೇಲೆ ನಿಮಗೆ ಇಲ್ಲಿ ಹಾಸನ, ಹಾವೇರಿ, ಮಂಡ್ಯ, ತುಮಕೂರು, ರಾಯಚೂರು, ಬಳ್ಳಾರಿ, ವಿಜಯನಗರ, ವಿಜಯಪುರ, ಬೆಂಗಳೂರು ಗ್ರಾಮಾಂತರ, ಐ ಥಿಂಕ್ ಪ್ರತಿಯೊಂದು ಜಿಲ್ಲೆ ಎಕ್ಸೆಟ್ರಾ ಇನ್ನೂ ಜಿಲ್ಲೆಗಳಿದೆ. ಗದಗ, ಯಾದಗಿರಿ, ಇದು ಕಲಬುರಗಿ, ಬಾಗಲಕೋಟೆ, ಐ ಥಿಂಕ್ ಇನ್ನೂ ಇದೆ ಬೆಳಗಾವಿ, ಐ ಥಿಂಕ್ ಸಿಕ್ಕಾಪಟ್ಟೆ ಜಿಲ್ಲೆಗಳಿದೆ. ಆ ಎಲ್ಲ ಜಿಲ್ಲೆಗೂ ಶಿವಮೊಗ್ಗ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಐ ಥಿಂಕ್
ಸಿಕ್ಕಾಪಟ್ಟೆ ಜಿಲ್ಲೆಗಳಿದೆ. ಹಾಗಾಗಿ ನಾನು ಹೇಳುವಂಥದ್ದು, ಯಾರು ಕೂಡ ತಲೆ ಕೆಡಿಸ್ಕೊಂಡು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಏನು ಬೇಡ, ಆರಾಮ್ಸೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ಆ್ಯಂಡ್ ಎಲ್ರಿಗೂ ಒಂದೊಳ್ಳೆ ಹಣ ಜಮೆ ಆಗಲಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ, ಬೇಗ ಬರಲಿ, ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ಳುವಂಥದ್ದು. ನಿಮಗೆ ಹೆಂಗೆ ಅನಿಸುತ್ತೋ ಅಥವಾ ತುಂಬ ಜನ ಹೆಂಗೆ ತಗೊಳ್ತೀರೋ ನನಗೆ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಕರೆಕ್ಟಾಗಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಮೈನ್ ಥಿಂಗ್ ಆಗಿ ನಾನು ಐ ಥಿಂಕ್ ಎಲ್ರಿಗೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರ ಅಕೌಂಟಿಗೂ ಕರೆಕ್ಟಾಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪ್ರತಿಯೊಂದು ಹಣನೂ ಕೂಡ ನೀವೆಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ರತಿಯೊಂದು ಹಣನೂ ಕೂಡ ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಏನಿದೆ ನನಗೆ ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ಸಣ್ಣ ವಿಚಾರ, ಒಂದು 2-3 ನಿಮಿಷ 4 ನಿಮಿಷ ತೊಗೊಳ್ಬೋದು ಅಷ್ಟೇ. ಏನಂತಂದರೆ, PM ಕಿಸಾನ್ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ, ಕಂಪ್ಲೀಟ್ಲಿ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರ, ಅದ್ರ ಬಗ್ಗೆ ನಾನು ಹೇಳುವಂಥ ಅಗತ್ಯ ಇಲ್ಲ. ಆದರೆ ಇಲ್ಲಿ ಒಂದಿಷ್ಟು ಜನ, ತುಂಬ ಜನ ನಂಗೆ ಹೇಳ್ತಾರೆ, ನಂಗೆ ಕಮೆಂಟ್ ಮಾಡ್ತಾರೆ, ತುಂಬ ಜನ ಕಮೆಂಟ್ ಮಾಡ್ತಾರೆ, ಸರ್ ನಮಗೆ ಹಣ ಜಮೆ ಆಗ್ತಾ ಇಲ್ವಲ್ಲ, ಕೇಂದ್ರ ಸರ್ಕಾರದ ಯೋಜನೆ ಆಗಲಿ ಯಾವುದೇ ಯೋಜನೆ ಆಗಲಿ ಅದು ನಮ್ಗೆ ಗೊತ್ತಿಲ್ಲ, ನಮ್ಗೆ ಹಣ ಬಂದಿಲ್ವಲ್ಲ. ಈಗ ನಮ್ಗೆ ಹಣ ಬಂದಿದ್ದರೆ ಓಕೆ, ಯಾವುದೇ ಸರ್ಕಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ಯೋಜನೆ ಆಗಿರ್ಬೋದು, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಮ್ಗೆ ಇದು ಹಣ ಬಂದಿಲ್ವಲ್ಲ ಸರ್, ನಮ್ಗೆ ಹಣ ಹಾಕಿ ಸರ್ ಅಂತ ಹೇಳ್ತೀರಾ. ನಾನು ಹೇಳುವಂಥದ್ದು, ಹಣ ಯಾಕೆ ಜಮೆ ಆಗ್ತಾ ಇಲ್ಲ, ಹಣ ಯಾಕೆ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲಿ ಯಾಕೆ ಸರ್ಕಾರ ಹಣವನ್ನು ಪೇ ಮಾಡ್ತಾ ಇಲ್ಲ, ಅಂದರೆ ಪೇಮೆಂಟ್ ಆಗ್ತಾ ಇಲ್ಲ, ಇದು ತುಂಬ ಮ್ಯಾಟ್ರ್ ಆಗ್ತದೆ. ನಾನು ಹೇಳುವಂಥದ್ದು ಒಂದೇ ವಿಚಾರ, ಎಲ್ರಿಗೂ ಗೊತ್ತಿರಬಹುದು, ತುಂಬ ಜನರಿಗೆ ಗೊತ್ತಿಲ್ಲದೇನೂ ಕೂಡ ಇರಬಹುದು. ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ನೀವು NCPI ಮ್ಯಾಪಿಂಗನ್ನು ಮಾಡಿದ್ದೀರಾ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿದ್ದೀರಾ, ಥಿಂಕ್ ಮಾಡಿ, ಯೋಚನೆ ಮಾಡಿ. ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವೋ ಅದು ಬೇರೆ ವಿಚಾರ, ಸೆಕೆಂಡ್ರಿ. ಫಸ್ಟ್ ನೀವು ಏನಾದರೂ ಅಪ್ಡೇಟ್ಗಳನ್ನು ಮಾಡ್ಕೊಂಡಿದ್ದೀರಾ ಯೋಚನೆ ಮಾಡಿ. ಎಸ್, ಫಸ್ಟ್ ಥಿಂಗ್ ನಾನು ಅದಕ್ಕೆ ಹೇಳುವಂಥದ್ದು, ನೀವು ಫಸ್ಟ್ ಏನು ಯೋಚನೆ ಮಾಡಬೇಕಪ್ಪ ಅಂತಂದರೆ, ನಿಮಗೆ ಹಣ ಜಮೆ ಆಗಿದೆಯಾ, ಹಣ ಬಂದಿದೆಯಾ ಅದಲ್ಲ. ಫಸ್ಟ್ ನೀವು ಯೋಚನೆ ಮಾಡಬೇಕಾಗಿರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ, ಅಥವಾ ನಿಮ್ದು ಏನಾದರೂ ಒಂದು ಅಪ್ಡೇಟ್ಗಳು ಬಾಕಿ ಇದ್ರೆ ಅದು ಆಗಿದೆಯಾ, ಅದು ಕಂಪ್ಲೀಟ್ಲಿ ಕರೆಕ್ಟ್ ಆಗಿದೆಯಾ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗಾಗಿ ನಾನು ಹೇಳುವಂಥದ್ದು, ಓನ್ಲಿ ಮನಿಯನ್ನು ಥಿಂಕ್ ಮಾಡುವಂಥದ್ದಲ್ಲ, ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ಸರಿಯಾಗಿದೆ ನೋಡಬೇಕು. ಮನಿ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಹಣ ಒಂದು ಬೈ ಪ್ರಾಡಕ್ಟ್. ಹಾಗಾಗಿ ದುಡ್ಡಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು, ದುಡ್ಡು ನಾವು ಕೆಲಸ ಮಾಡಿದಾಗ ಆರಾಮ್ಸೆ ಬಂದುಬಿಡುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿದೆ ನೋಡಿ. ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ನಾನು ಐ ಥಿಂಕ್ ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇದೆ. ಹಾಗಾಗಿ ನಾನು ಹೇಳುವಂಥದ್ದು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಮೌಂಟು ಪ್ರತಿಯೊಂದು ಅಪ್ಡೇಟು ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಂದಕ್ಕೂ ಆರಾಮ್ಸೆ ನೀವು ಮಾಡ್ತೀರ ಅಂದರೆ ಪ್ರತಿಯೊಂದು ಅಮೌಂಟು ಒಂದು ಹಣನೂ ಕೂಡ ಬಂದೇ ಬರುತ್ತೆ. ಆ್ಯಂಡ್ ಯಾರೂ ಕೂಡ ತಲೆ ಕೆಡಿಸ್ಕೊಂಡು ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಬೇಡ, ಆರಾಮ್ಸೆ ಹಣ ಬರುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ, ಆರಾಮ್ಸೆ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ಆ್ಯಂಡ್ ದಟ್ಸ್ ಇಟ್. ನಾನು ಅದೇ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಬೇಡಿ ಜಾಸ್ತಿ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಎಕ್ಸೆಟ್ರಾ ನೋ ವೇ. ಹಾಗಾಗಿ ನಾನು ಹೇಳುವಂಥದ್ದು, ನಿಮ್ಗೆ ಹಣ ಬಂದಿಲ್ವೋ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ, ಯೋಚನೆ ಮಾಡಿ, ಯಾಕೆ ಹಣ ಜಮೆ ಆಗ್ತಾಯಿಲ್ಲ ಅಥವಾ ಯಾಕೆ ಹಣ ಬಂದಿಲ್ಲ ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡಿದಾಗ ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬಹುದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಗೆ ಹೆಂಗೆ ಅನಿಸುತ್ತೋ ನಂಗೆ ಗೊತ್ತಿಲ್ಲ. ಹಾಗಾಗಿ ಯೋಚನೆ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಮತ್ತು ನನ್ನ ಕಮೆಂಟ್ ಯಾವಾಗಲೂ ಕೂಡ ಆಲ್ವೇಸ್ ಓಪನ್ ಆಗಿರುತ್ತೆ. ಕಮೆಂಟನ್ನು ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ನಾನು ಅದೇ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಪ್ರತಿಯೊಂದಕ್ಕೂ ಕೂಡ ಟೈಮ್ ತಗೊಳುತ್ತೆ. ಇಟ್ಸ್ ಟೇಕ್ ಅ ಟೈಮ್. ಹಾಗೆ ಯಾವುದೂ ಕೂಡ ಈಸಿಲಿ ಅಥವಾ ಏನೋ ಸ್ಪೀಡಾಗಿ ಆಗಲ್ಲ. ಹಾಗಾಗಿ ನಾವು ಏನಂತಂದರೆ ಟೈಮ್ ಕೊಡಬೇಕು ಒಂದು ವಿಚಾರಕ್ಕೆ. ಹಾಗಾಗಿ ಐ ಥಿಂಕ್ ನನ್ನ ಒಂದು ಒಪಿನಿಯನ್ ಅಂತಂದರೆ, ಟೈಮ್ ತಗೊಳುತ್ತೆ ಪ್ರತಿಯೊಂದು ವಿಚಾರ. ಟೈಮ್ ಟೇಕ್ಸ್ ಗುಡ್ ಥಿಂಗ್. ಹಾಗಾಗಿ ಒಳ್ಳೆ ವಿಚಾರ ಮಾಡಬೇಕಂದ್ರೆ ಟೈಮ್ ಬೇಕೇ ಬೇಕು. ಯೋಚನೆ ಮಾಡಿ, ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ.
ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಇದೇ ರೀತಿ ವಿಡಿಯೋಗಳಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.